ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ತಂದಿರುವಂಥ ವಿಷಯವಸ್ತು ಪ್ರಮುಖ ಡಿಗ್ರಿಗಳು, ಚಾನಲ್ಗಳು ಮತ್ತು ಸಾಗರ ಮಾರ್ಗಗಳು. ನೀವು ಅಂದ್ಕೊಳ್ಳೆ ಡಿಗ್ರಿಗಳು ಅಂದ್ಕೊಳ್ಳೆ BA, BCom, BSc, BBA, BBM ಇವಲ್ಲ. ಸಮುದ್ರ ಮಾರ್ಗಗಳ ಮೇಲೆ ಹಾದು ಹೋಗುವಂಥ ಮಾಹಿತಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಇಂದು ನಾವು 6 ಡಿಗ್ರಿ, 8 ಡಿಗ್ರಿ, 9 ಡಿಗ್ರಿ, 10 ಡಿಗ್ರಿ, 11 ಡಿಗ್ರಿ ಈ ರೇಖಾಂಶಗಳು ಎಲ್ಲಿ ಹಾದು ಹೋಗ್ತಿವೆ ಎಂಬುದನ್ನು ಸ್ವಲ್ಪ ನೋಡ್ಕೊಂಡು ಬರುವ. ಮೊದಲನೇದಾಗಿ 8 ಡಿಗ್ರಿ ಚಾನಲ್. ಭಾರತ ಮತ್ತು ಮಾಲ್ದೀವ್ಸ್ ದೇಶಗಳ ನಡುವೆ ಇರುವ ಸಮುದ್ರ ಗಡಿ 8 ಡಿಗ್ರಿ ಚಾನಲ್ ಮೂಲಕ ಹಾದು ಹೋಗುತ್ತದೆ. ಮಿನಿಕಾಯ್ ದ್ವೀಪ ಮತ್ತು ಮಾಲ್ದೀವ್ಸ್ ದ್ವೀಪಗಳ ನಡುವೆ ಇದೆ. ಪಾರಂಪರಿಕ ಹೆಸರುಗಳು ಏನಪ್ಪ ಅಂದರೆ ಮಾಲಿಕು, ಕಂಡು ಮತ್ತು ಮಾಮಾಲೆ. ಕಂಡು, ದಿವೇಹಿ ಎಂಬುವವು 8 ಡಿಗ್ರಿ ಚಾನಲ್ ಸಾಂಪ್ರದಾಯಿಕ ಹೆಸರುಗಳು. ಮಾಲಿಕು, ಕಂಡು, ಮಾಮಾಲೆ, ದಿವೇಹಿ. ಈ ಚಾನಲ್ ಭೂಮಧ್ಯ ರೇಖೆಯ ಉತ್ತರ ಭಾಗದಲ್ಲಿ ಇರುವ 8 ಡಿಗ್ರಿ ಅಕ್ಷಾಂಶ ರೇಖೆಗಳ ಮೇಲೆ ಇರುವುದರಿಂದ ಇದನ್ನು 8 ಡಿಗ್ರಿ ಚಾನಲ್ ಅಂತೇಳಿ ಕರೀತಾರೆ. ಇನ್ನು 9 ಡಿಗ್ರಿ ಬರೋದಾದರೆ ಮಿನಿಕಾಯ್ ದ್ವೀಪವನ್ನು ಮುಖ್ಯ ಲಕ್ಷದ್ವೀಪ ದ್ವೀಪ ಸಮೂಹಗಳಾಗಿ 9 ಡಿಗ್ರಿ ರೇಖಾಂಶ ಬೇರ್ಪಡಿಸುತ್ತದೆ. ಕಲ್ಪೇನಿ, ಸುಹೇಲಿ, ಫಾರ್ಮಾಲಿಕು, ಅಟೋಲ್ ಮತ್ತು ಅಮಿಂದಿವಿ ಉಪಸಮೂಹ ಸೇರಿ ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶವನ್ನು ರಚಿಸುತ್ತದೆ. ಇದರ ಅಗಲ ಮತ್ತು ಆಳ ನೋಡೋದಾದರೆ ಸುಮಾರು 200 ಕಿಲೋಮೀಟರ್ ಅಗಲ, 597 ಮೀಟರ್ ಆಳ ಹೊಂದಿದೆ. ಇದು ಭೂಮಧ್ಯ ರೇಖೆಯ ಉತ್ತರ ಭಾಗದಲ್ಲಿ ಇರುವ 9 ಡಿಗ್ರಿ ಅಕ್ಷಾಂಶ ರೇಖೆಗಳ ಮೇಲೆ ಇರುವುದರಿಂದ ಇದನ್ನು 9 ಡಿಗ್ರಿ ಚಾನಲ್ ಅಂಥೇಳಿ ಕರೀತಾರೆ. ಇನ್ನು 10ನೇ ಡಿಗ್ರಿ ಬರೋದಾದರೆ ಅಂಡಮಾನ್ ದ್ವೀಪಗಳು ಮತ್ತು ನಿಕೋಬಾರ್ ದ್ವೀಪಗಳನ್ನು ಬಂಗಾಳ ಕೊಲ್ಲಿಯಲ್ಲಿ ಪರಸ್ಪರ ಬೇರ್ಪಡಿಸುವಂಥದ್ದೇ 10ನೇ ಡಿಗ್ರಿ ರೇಖಾಂಶ. ಈ ಚಾನಲ್ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 150 ಕಿಲೋಮೀಟರ್ ಅಗಲವಿದ್ದು ಪೂರ್ವದಿಂದ ಪಶ್ಚಿಮಕ್ಕೆ ಸುಮಾರು 10 ಕಿಲೋಮೀಟರ್ ಉದ್ದ ಹೊಂದಿದೆ. ಇದರ ಆಳ ಕನಿಷ್ಠ 7.3 ಮೀಟರ್. ಇದು ಭೂಮಧ್ಯ ರೇಖೆಯ ಉತ್ತರ ಭಾಗದಲ್ಲಿರುವ 10 ಡಿಗ್ರಿ ಅಕ್ಷಾಂಶ ರೇಖೆಯ ಮೇಲೆ ಇರುವುದರಿಂದ 10 ಡಿಗ್ರಿ ಚಾನಲ್ ಅಂಥೇಳಿ ಇದನ್ನು ಕರೀತಾರೆ. ಇನ್ನು ಡಂಕನ್ ಪ್ಯಾಸೇಜ್. ರಟ್ಲ್ಯಾಂಡ್ ದ್ವೀಪ ದಕ್ಷಿಣ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನ್ ದ್ವೀಪ ಸಮುದ್ರ ಮಾರ್ಗದಲ್ಲಿ ಬರ್ತಕ್ಕಂಥದ್ದು ರಟ್ಲ್ಯಾಂಡ್ ದ್ವೀಪ. ಈ 2 ದ್ವೀಪಗಳನ್ನು ಡಂಕನ್ ಪ್ಯಾಸೇಜ್ ಬೇರ್ಪಡಿಸ್ತದೆ. ಇದು ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲನ್ನು ಅಂಡಮಾನ್ ಸಮುದ್ರದ ಜೊತೆ ದ್ವೀಪ ಸಮೂಹದಿಂದ ನೀರಿನ ಮೂಲಕ ಸಂಪರ್ಕಿಸುತ್ತದೆ. ಅಂಡಮಾನ್ ದ್ವೀಪಗಳಲ್ಲಿ ಇರುವ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದು. ಇದರ ಜೊತೆಗೆ ಇರುವ ಇದರ ಪ್ರಮುಖ ಚಾನಲ್ಗಳಂದರೆ 10 ಡಿಗ್ರಿ ಚಾನಲ್, ಕೋಕೋ ಚಾನಲ್, ಪ್ರೆಪಾರಿಸ್ ಚಾನಲ್. ಇವುಗಳ ಪ್ರಾಮುಖ್ಯತೆ ಏನಪ್ಪ ಅಂದರೆ ಇದು ಭಾರತೀಯ ನೌಕಾಪಡೆ ಮತ್ತು ಸಮುದ್ರದ ಭದ್ರತೆಗೆ ಬಹಳ ಮುಖ್ಯ. ಏಕೆಂದರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಸಮೀಪದಲ್ಲಿವೆ. ಈಗ 11ನೇ ಡಿಗ್ರಿ 11 ಚಾನಲ್ ಎಲ್ಲಿ ಬರ್ತದಪ್ಪ ಅಂದರೆ ಇದು ಅಮಿಂದಿವಿ, ಕನ್ನನೂರ್ ಲಕ್ಷದ್ವೀಪ. ಇಲ್ಲಿ ಕನ್ನನೂರ್ ಲಕ್ಷದ್ವೀಪ ಸಮೂಹದಲ್ಲಿ ಪರಸ್ಪರ ಬೇರ್ಪಡಿಸ್ತವೆ. ಕೋಕೋ ಚಾನಲ್ ಅಂಡಮಾನ್ ಸಮುದ್ರದಲ್ಲಿ ಇರುವ ಒಂದು ಸಣ್ಣ ಸಮುದ್ರ ಮಾರ್ಗ. ಭಾರತದ ಅಂಡಮಾನ್ ದ್ವೀಪಗಳು ಮತ್ತು ಮ್ಯಾನ್ಮಾರ್ ಕೋಕೋ ದ್ವೀಪಗಳ ನಡುವಿನ ಭೂಮಾರ್ಗವಾಗಿರುತ್ತದೆ. ಇವೇ ನಮ್ಮ ಡಿಗ್ರಿಗಳು, ಸಮುದ್ರ ಮಾರ್ಗಗಳು ಮತ್ತು ಚಾನಲ್ಗಳು. 1-2-3 ಬಾರಿ ನಕ್ಷೆ ಇಟ್ಕೊಂಡು ನೋಡಿ ಅಭ್ಯಾಸ ಮಾಡಿ, ನಿಖರವಾಗಿ ಅಭ್ಯಾಸ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.